ರುದ್ರ, ಅದು ಕೃಷ್ಣನ್ ಗಾಡಿ ಅಲ್ವಾ? ಹೌದು, ಯಾಕೆ? ನನ್ನ ಮಗ ಇವತ್ತು ಕೋರ್ಟ್ಗೆ ಹೋಗ್ತಾ ಇದ್ರೆ ಒಬ್ಬ ಅಪರಾಧಿಗಾದ್ರೂ ಶಿಕ್ಷೆ ಆಗುತ್ತೆ. ಅದಕ್ಕೆ ಕಾರ್ ಪಂಚರ್. ಅಡ್ವೊಕೇಟ್ ಕೃಷ್ಣ ಅಲ್ವಾ? ಹೌದು, ನಿಮಗೆ ಗೊತ್ತು? ಜರ್ನಲಿಸ್ಟ್ಗಳು ನಾವು ನಿಮ್ಮ ಇಂಟರ್ವ್ಯೂಸ್ನ ಬಾರಿಸ್ತಾನೆ ಇರ್ತೀವಿ. ನನ್ನ ಹೆಸರು ಅಂಕಿತಾ ಅಂತ. ಅರೆ, ನೀವ್ ಯಾರಿಗೆ ಗೊತ್ತಿಲ್ಲ? ಕ್ರೈಮ್ ಝೂಮ್ ಲೇಡಿ ರ್ಯಾಂಬೋ. ನಾನು ನಿಮ್ ಒಂದ್ ಎಪಿಸೋಡು ಮಿಸ್ ಮಾಡಲ್ಲ, ಗೊತ್ತಾ? ಥ್ಯಾಂಕ್ ಯು. ಏನಾಯ್ತು, ಪಂಚರ್ ಆಗಿದೆಯಾ? ಪಂಚರ್ ಆಗಿದೆಯೋ ಯಾರೋ ಮಾಡಿದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಕೋರ್ಟಿಗೆ ಬೇರೆ ಟೈಮ್ ಆಗ್ತಾ ಇದೆ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬಟ್ ನಿಮಗೆ 2 ವೀಲರಲ್ಲಿ ಬರೋಕ್ಕೆ ಅಭ್ಯಂತರ ಇಲ್ಲ ಅಂದರೆ? ಸೆಲೆಬ್ರಿಟಿ ಜೊತೆ ಬರೋಕ್ಕೆ ಅಭ್ಯಂತರನಾ? ಇದೊಂದು ಅವಕಾಶ. ಬಟ್ ಹೆಲ್ಮೆಟ್ಟು. ನಾನು ಹುಡುಗಿ, ಮೇಲಾಗಿ ಜರ್ನಲಿಸ್ಟ್, ಹಿಂದೆ ನೀವು ಬೇರೆ ಇರ್ತೀರಾ. ಸೊ ಯಾರು ಕೈ ಹಾಕಲ್ಲ, ಕೂತ್ಕೊಳ್ಳಿ. ಸರಿ. ಇವನು ಎಲ್ಲಿ ತೂತ್ ಮಾಡಿದ್ರು ಯಾರಾದ್ರೂ ಒಬ್ರು ಬಂದು ಮುಚ್ಚಿಬಿಡ್ತಾರೆ. ಪಾಪ ನಿಮ್ಗೆ ನಿಮ್ಮವರೇ ಮುಚ್ಚಿರೋ ತೂತುಗಳನ್ನ ತೆಗೆದು ಬಿಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್, ರಾಜಾಜಿನಗರ್ 8th ಮೇನ್ ರೋಡಲ್ಲಿ ಬೆಳಗ್ಗಿಂದ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗೆ ಒಂದು ಗಾಡಿ ನಿಂತಿದೆ. ಅದರಲ್ಲಿ ಬಾಂಬ್ ಗಿಂಬ್ ಇದೆಯಾ ಅಂತ ಒಂದು ಡೌಟ್. ಪ್ಲೀಸ್ ಒಂದು ಸ್ವಲ್ಪ ಬರ್ತೀರಾ? ಥ್ಯಾಂಕ್ ಯು ಸರ್. ನೀವು ನಡೀರಿ. ಪಬ್ಲಿಕ್ ಮೇಲೆ ಎಷ್ಟು ಕನ್ಸರ್ನ್ ರೀ ನಿಮಗೆ. ನೀವು ಯಾವಾಗಲೂ ನ್ಯಾಯದ ಪರನೇನಾ? ನ್ಯಾಯ ಅಂದ್ರೆ ನ್ಯಾಯ, ಅದನ್ನ ಕಾಪಾಡೋದೇ ನಮ್ ಧ್ಯೇಯ. ನಡೀರಿ. ಸಿಗುತ್ತೆ, ನನಗೂ ಅವಕಾಶ ಸಿಗುತ್ತೆ. ನನ್ನ ಮಗನ ಹತ್ರ ಯಾರು ಕೇಸ್ ತಗೊಂಡೋಗ್ಬಾರ್ದು, ಆ ಥರ ಮಾಡ್ತೀನಿ. ಅವನಿಗೆ ಕೇಸ್ ತಪ್ಸೋದಿರ್ಲಿ, ನಮ್ಮ ಮೇಲೆ ಕೇಸ್ ಬೀಳ್ತಾ ಇದೆಯಲ್ಲ ಅದನ್ನ ಹೇಳಿ. ಯಾವ ಕೇಸು? ಅಲ್ಲಿ ನೋಡಿ. ಇದು ಕೃಷ್ಣನ್ ಅಂತಾನೆ ನಂಗೆ ಗೊತ್ತು. ಸರ್, ನಾವೇ ಪಂಚರ್ ಮಾಡಿದ್ದು ಅಂತ ಗೊತ್ತಾಗೋಯ್ತು ಏನೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಷರ್. ಏನು ಕೇಸ್ ಇವತ್ತು? ಅದೇ ಮರ್ಡರ್ ಕೇಸ್. ನೀವು ಗೆದ್ದೆ ಗೆಲ್ತೀರಾ? ನೀವು ಹೇಳಿದ್ಮೇಲೆ ಮುಗೀತು ಬಿಡಿ, ಗೆದ್ದೆ ಗೆಲ್ತೀನಿ. ಸಂಜೆ ಸಿಗೋಣ. ನಾನು ಬರ್ತೀನಿ ಅಂತ ಹೇಳಲೇ ಇಲ್ವಲ್ಲ? ಹೇಳೋದೇ ಬೇಕಾಗಿಲ್ಲ, ಬರ್ತೀರಲ್ಲ 6 ಗಂಟೆಗೆ ಟಿವಿಯಲ್ಲಿ. ಓ ಅದಾ? ಒಂದು ವೇಳೆ ನಿಮ್ಮ ಕೆಲಸ ಲೇಟ್ ಆದರೆ? ಬೆಳಗ್ಗೆಗೆ ಪೋಸ್ಟ್ಪೋನ್. ನಾನು ಪ್ರೋಗ್ರಾಮ್ ಮಾತ್ರ ಮಿಸ್ ಮಾಡಲ್ಲ. ಹೌ ಸ್ವೀಟ್. ಬರ್ತೀನಿ, ಬಾಯ್. ಆಹಾ, ಏನ್ ಮಾತಾಡ್ತೀರಿ? ಮಾತು ಪಟಪಟ ಅಂತ ಮುತ್ತುದ್ರದಂಗಿತ್ತು. ನಿಮ್ ಕಣ್ಣು ನೋಡ್ತಾ ಇದ್ರೆ ಹಾಗೆ ದುಮ್ಕಿ ಈಜ್ಬಿಡೋಣ ಅನ್ಸುತ್ತೆ. ಮೂಗು ಹಲ್ಸಿನ ತೊಡೆ, ತುಟಿ ಬಾಯಿ ಬಿಟ್ಟಿರೋ ಕಿತ್ಲೆ, ಒಟ್ಟಾರೆ ಮುಖ ನೀಲ್ಗಿರಿ ಫ್ರೂಟ್ ಸ್ಟಾಲ್ ಇದ್ದಂಗಿದೆ. ನಿಮ್ ದೇಹ ವಿಳ್ಳೆದಲ್ಲೇ ಬಳ್ಳಿರಿ. ಮೇಡಮ್ ಮೇಡಮ್, ಸ್ವಾಮಿಗಳೇ ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಮೊದಲು ಅವ್ರು ನಾವು ಹಾಸ್ಪಿಟ್ಲಿಗೆ ಸೇರಿಸಿ. ಮೇಡಮ್ ಮೇಡಮ್, ಕೋರ್ಟ್ ಈಸ್ ಅಡ್ಜರ್ನ್ ಫಾರ್ ಜಡ್ಜ್ಮೆಂಟ್.
ನೀವ್ಯಾಕ್ರಿ ಹೇಳ್ತಿದ್ದೀರಾ? ಸರ್ ಅವಳು ನಾನು ಹೇಳ್ತೀವಿ ಸರ್. ಮದುವೆ ಆಗಿ 30 ವರ್ಷ ಆಯ್ತು ಸರ್. ನೀವ್ ಹೇಳಿದ ಯಾವ ಗುಣನು ನನಗೆ ಅವಳಲ್ಲಿ ಕಾಣಿಸಿಲ್ಲ ಸರ್. ಸರ್ ಯಾರಾದ್ರೂ ನಿಮ್ ಸೀರೆ ಚೆನ್ನಾಗಿದೆ ಅಂದ್ರೆ ಸಾಕು ಸರ್, ತಲೆ ಸುತ್ತ ಬಿದ್ದು ಹೋಗ್ಬಿಡ್ತಾಳೆ ಸರ್. 3 ದಿನ ಆದ್ರೂ ಮೇಲೆ ಹೇಳಲ್ಲ ಸರ್. ನೀವು ಈ ಪಾರ್ಟಿ ಹೋಗಳಿದ್ದೀರಾ, ಅವಳು ಕೋಮಾಗೇನಾದ್ರೂ ಹೋಗಿದ್ದಾಳೆ. ಸಾರಿ